ಜೆಸಿಬಿ ಮೂಲಕ ಶೆಡ್ ನೆಲಸಮ ಮಾಡಿಸಿದ್ದಂಥ ಪ್ರಕರಣ ಅಂದರೆ ತಹಸೀಲ್ದಾರ್ ಹೋಗಿ ಅದನ್ನು ನೆಲಸಮ ಮಾಡಿಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಕೊಪ್ಪಳದ ಕಾರಟಗಿ ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಅದು. ತಹಸೀಲ್ದಾರ್ ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ಕಟ್ಟಡವನ್ನು ನೆಲಸಮ ಮಾಡಿಸಿದ್ರು. ಈಗ ಅದೇ ವಿಚಾರ ಬೇರೆಯದ್ದೇ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ತಹಸೀಲ್ದಾರ್ ವಿರುದ್ಧ ಆರೋಪ ಮಾಡಿದ್ರು ದಲಿತ ಸಂಘಟನೆಗಳು. ದಲಿತರ ಶೆಡ್ ಅನ್ನು ತಹಸೀಲ್ದಾರ್ ನೆಲಸಮ ಮಾಡಿಸಿದ್ದಾರೆ ಎನ್ನುವ ಆರೋಪ. ದಲಿತ ಮುಖಂಡರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ತಹಸೀಲ್ದಾರ್. ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕಲಾಗಿದೆ. ಕೆರೆ ಪ್ರದೇಶದಲ್ಲಿ ಅನಧಿಕೃತ ಶೆಡ್ ನಿರ್ಮಿಸಿದ್ರಿಂದ ತೆರವುಗೊಳಿಸಲಾಗಿದೆ. ಕಳೆದ 10 ದಿನಗಳ ಹಿಂದಷ್ಟೇ ಶೆಡ್ ನಿರ್ಮಿಸಲಾಗಿದೆ ಅಂತ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಅಕ್ರಮವಾದಂಥ ಜಾಗ, ಇಲ್ಲಿ ನಿರ್ಮಿಸಬೇಡಿ ಅಂತ ಹೇಳಿದ ನಂತರವೂ ಕೂಡ ಆ ಶೆಡ್ಡನ್ನು ಹಾಕಲಾಗಿತ್ತು. ಹೀಗಾಗಿ ತೆರವುಗೊಳಿಸಲಾಗಿದೆ ಅಂತ ಅದಕ್ಕೆ ಸಮಜಾಯಿಷಿಯನ್ನು ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಏನು ಅಲ್ಲಿ ದಲಿತರ ಸೆಟ್ಗಳ ತೆರವು ಪ್ರಕರಣಕ್ಕೆ ಇವತ್ತು ಹೊಸ ಟ್ವಿಸ್ಟ್ ಸಿಕ್ಕಿರೋಂಥದ್ದು. ಏನಂತಂದರೆ ಏನು ಕೆಲವೊಂದಿಷ್ಟು ದಲಿತರನ್ನು ತಿಳ್ಕೊಂಡಿರುವಂಥ ಕೆಲವೊಂದಿಷ್ಟು ಜನರು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಮತ್ತು ಅನಧಿಕೃತವಾಗಿ ಅದು ಕೆರೆ ಪ್ರದೇಶದಲ್ಲಿ ಸೆಡ್ ಹಾಕಿಕೊಟ್ರು ಅಂತೇಳಿ ಮಾಹಿತಿ ಸಿಕ್ಕಿರುವಂಥದ್ದು. ನಮ್ಮ ಜೊತೆ ಆ ಪ್ರಕರಣ ಸಂಬಂಧಪಟ್ಟಂತೆ ಅದು ಘಟನೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಇದ್ದಾರೆ, ಅವ್ರು ಮಾತಾಡ್ಕೊಂಡು ತಗೋಣ. ಸರ್, ಈಗ ಏನು ಘಟನೆ ಆಯಿತು, ಆ ಸೆಡ್ಗಳನ್ನು ನೀವೇ ತೆರವುಗೊಳಿಸಿದ್ರಿ, ಅಲ್ಲಿ ದಲಿತರ ಒಂದು ಸೆಡ್ಗಳಿದ್ವು, ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತೇಳಿ ಅವ್ರು ಈಗಾಗಲೇ ಒಂದು ಪೊಲೀಸ್ ಠಾಣೆ ಮೆಟ್ಟಿ ಇರ್ಬೋದು, ಅಥವಾ ಮಾಧ್ಯಮಗಳ ಮುಂದೆ ಬಂದಿರುವಂಥದ್ದು. ಈ ಪ್ರಕರಣ ಸಂಬಂಧಪಟ್ಟ ತಾವು ಹೇಳ್ತೀರಿ ಸರ್? ಸರ್, ಕಳೆದ 1-2 ದಿನ ಹಿಂದೆ ತಮ್ಮ ಟಿ ವಿಯಲ್ಲಿ ಸಹ ನಾನು ನೋಡಿದೆ. TV5 ಅಲ್ಲಿ ಈ ಒಂದು ಕಾರಟಗಿ ತಾಲೂಕಿನ ಒಂದು ಸರ್ವೆ ನಂಬರ್ 416ರಲ್ಲಿ ಸುಮಾರು 35 ಎಕರೆ ಸರ್ಕಾರಿ ಕೆರೆ ಅಂಥೇಳಿ ನಮ್ಮ ಮೀಸಲಾತಿ ಮೀಸಲು ಹೊಂದಿರುವಂತಹ ಒಂದು ಜಮೀನಿದೆ. ಅಲ್ಲಿ ಒಂದು ಕೆರೆ ಸಂರಕ್ಷಣೆ ಮಾಡಬೇಕು ಅಂಥೇಳಿ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು, ಮಾನ್ಯ ಉಚ್ಚ ನ್ಯಾಯಾಲಯ ಆಗಿರ್ಬೋದು, ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳು ಸಹ ಈಗಾಗಲೇ ಪ್ರತಿ ತಿಂಗಳು ನಮಗೆ ಸಭೆಯನ್ನು ನಡೆಸಿ ಈ ಒಂದು ಕೆರೆ ಪ್ರದೇಶಗಳನ್ನು ಸಂರಕ್ಷಣೆ ಮಾಡಬೇಕಂತೇಳಿ ತಾಲೂಕು ಆಡಳಿತಗಳಿಗೆ ನಿರ್ದೇಶನಗಳನ್ನು ನೀಡ್ತಾ ಇದ್ದಾರೆ. ಇದರಲ್ಲಿ ಹಲವಾರು ಅಧಿಕಾರಿಗಳು, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, SP ಆಗಿರ್ಬೋದು, CO ಆಗಿರ್ಬೋದು, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಹೊಣೆ ಈ ಒಂದು ಸರ್ಕಾರಿ ಕೆರೆ ಸಂರಕ್ಷಿತ ಪ್ರದೇಶನ ಸಂರಕ್ಷಣೆ ಮಾಡಿ ಅಲ್ಲಿ ಯಾವುದೇ ಅನಧಿಕೃತ ಕಟ್ಟಡಗಳನ್ನ ನಾವು ಕಟ್ಟಬಾರ್ದು ಅನ್ನೋದು ಒಂದು ನಿರ್ದೇಶನ ನಮಗಿದೆ. ಆದ್ದರಿಂದ ನಾವು ಈಗಾಗಲೇ ಹಿಂದೆ ಸಹ ಈಗ ಸರ್ಕಾರ ಏನು ಮಾಡಿದೆ, ಒಂದು ಲ್ಯಾಂಡ್ ಬೀಟ್ ಅಂತೇಳಿ ಒಂದು ಆ್ಯಪ್ ಮಾಡಿದೆ. ಆ ಆ್ಯಪ್ ಮೂಲಕ ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಬಾರ್ಡ್ರಲ್ಲಿ ಯಾರು ಅನಧಿಕೃತ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಅದರಿಂದ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಈ ಒಂದು ವಾರದ ಹಿಂದೆ ನಮ್ಮ ಕೆರೆ ಪ್ರದೇಶದಲ್ಲಿ ಗಸ್ತು ಮಾಡಬೇಕಾದ್ರೆ ಅವ್ರಿಗೂ ತಿಳಿಯುತ್ತೆ ಈ ಥರ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಅವ್ರಿಗೂ ಹೋಗಿ ನಾವು ಓರಲ್ಲಾಗಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು, ನಮ್ಮ ಕಂದಾಯ ನಿರೀಕ್ಷಕರು ಅವರು ನಿರ್ದೇಶನ ಕೊಡ್ತಾರೆ. ದಯವಿಟ್ಟು ನೀವು ಈ ಶೆಡ್ಗಳನ್ನ ತೆಗೆದುಬಿಡಿ, ಇದು ಕೆರೆ ಸಂರಕ್ಷಿತ ಪ್ರದೇಶ, ಇದೊಂದು ಮೀಸಲು ಹೊಂದಿರುವಂತಹ ಒಂದು ಪ್ರದೇಶ, ತಾವು ಇಲ್ಲಿ ಕಟ್ಟಬಾರ್ದು ಅಂತ ಹೇಳ್ತಾರೆ. ಆದರೆ ಅವರು ಒಂದು ಶೆಡ್ಗಳನ್ನ ತೆಗೆಯೋದಿಲ್ಲ. ನಮಗೆ ನಮ್ಮ ಸಿಬ್ಬಂದಿಗಳಿಗೆ, ನಮ್ಮ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಇದನ್ನು ತೆಗೆದರೆ ನಿಮ್ಮ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಅಂಥೇಳಿ ಎಲ್ಲಿ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ ಅಲ್ಲಿ ಬಂದು ಬೆದರಿಕೆ ಹಾಕ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ತಿಳಿಸ್ತೀನಿ. ಅವರು ನಮಗೆ ಆದೇಶ ಕೊಟ್ಟು ಈ ಒಂದು ಶೆಡ್ಡನ್ನು ತೆಗೆಸ್ರಿ ಅಂತೇಳಿ ಅವರು ಆದೇಶ ಮಾಡ್ತಾರೆ ನಮಗೆ. ನಾವು ಅದನ್ನು ಕೂಡಲೇ ಏನು ಮಾಡ್ತೀವಿ, ದಿನಾಂಕ 9/1/2025 ಬೆಳಿಗ್ಗೆ 5 ಗಂಟೆಗೆ ನಾವು ಹೋಗಿ ಅದನ್ನು ಶೆಡ್ನ ತೆರವುಗೊಳಿಸ್ತೀವಿ. ಇದರಲ್ಲಿ ಯಾವುದೇ ವ್ಯಕ್ತಿನ ಒಂದು ಅಪಮಾನ ಮಾಡೋದಾಗಲಿ ನಮ್ಮ ಉದ್ದೇಶ ಇಲ್ಲ. ಸರ್ಕಾರಿ ಕೆಲಸದಲ್ಲಿದ್ದೀವಿ. ಸರ್ಕಾರಿ ಕೆಲಸನ ಜನರಿಗೆ ಒಳ್ಳೆಯದಾಗಬೇಕು, ಜನರಿಗೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದರಲ್ಲಿ ಯಾವುದೇ ಲೋಪದೇಶ ಆಗಿಲ್ಲ. ನಾವು ಯಾವುದೇ ವ್ಯಕ್ತಿಗೆ ಒಂದು ಅನುಮಾನ
ಇವಿಷ್ಟಂದರೆ ಕಾಟಗಿ ತಹಸೀಲ್ದಾರ್ ಆದಂಥ ಕುಮಾರಸ್ವಾಮಿ ಅವರು ಮಾತಂತ ಹೇಳ್ಬೋದು. ಅಂದರೆ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಎಸಗಿ ಅಂದರೆ ಅಲ್ಲಿ ಈಗ ಈ ರೀತಿ ಮಾಡಿರ್ತಾರೆ. ಅದರ ಜೊತೆಗೆ ಏನಂತಾರೆ ಕಾರಟಗಿ ಪಟ್ಟಣದಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂಥ ಆಸ್ತಿಯನ್ನು ಏನಂದರೆ ಕನ್ನ ಹಾಕಲು ಈ ರೀತಿ ವಂಚನಾಗಿದ್ದರೆ ಯಾವುದೇ ರೀತಿಯ ನಾವು ದೌರ್ಜನ್ಯ ಮಾಡಿಲ್ಲ ಮತ್ತು ಯಾವುದೇ ವ್ಯಕ್ತಿ ಕೂಡ ಅಪಮಾನ ಮಾಡಿಲ್ಲ ಅಂತ ಹೇಳಿರ್ತದ್ದು. ಕ್ಯಾಮ್ರಾ ಪರ್ಸನ್ ಅಂಜನೀರ್ ಜೊತೆ ನಗರ ಟಿ.ವಿ. ಕೊಪ್ಪಳ.